Hello, my dear friends and my dear students. Welcome to our YouTube channel Civil with Sudhir and myself Sudhir Jirobe. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸರ್ವೆ MCQ ಇದು ಲಾಸ್ಟ್ ಕ್ಲಾಸ್ ಇದೆ. ಸೊ ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾವು ಕೌಂಟರಿಂಗ್ ಕ್ವೆಶ್ಚನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ಕ್ಲಾಸ್ ಮುಗಿದ ತಕ್ಷಣ ಎಲ್ಲಾ ಸರ್ವೆದು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನಾವು ಕವರ್ ಮಾಡಿಬಿಟ್ಟು 14 ಕ್ಲಾಸ್ ಅಲ್ಲಿ ಎಲ್ಲಾ MCQ ನ ಮುಗಿಸಿದೀನಿ. ಇನ್ನು ಯಾವುದೇ ಜಾಸ್ತಿ ಕ್ಲಾಸು ಇಲ್ಲ ಜಾಸ್ತಿ ಕ್ವೆಶ್ಚನ್ಸ್ ಮಾಡಿಸ್ಬೇಕಂದ್ರೆ ನಾನು ಅಪ್ಕಮಿಂಗ್ ಡೇಸ್ ತಗೊಂಡ್ ಬರ್ತೀನಿ. ಸೊ ಇಲ್ಲಿಗೆ ಇವತ್ತು ಈ ಕ್ಲಾಸ್ ಆದ್ಮೇಲೆ ಸರ್ವೆ ಕ್ಲಾಸು ಮುಗಿಯುತ್ತೆ, ಸರಿನಾ? ಸೊ ಕೌಂಟರಿಂಗ್ ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾವು ಕ್ವಶನ್ಸ್ ನೋಡೋಣ. ಸೊ ಚಾನಲ್ ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ನೀವು ಜಾಯ್ನ್ ಆಗಬಹುದು, ಸರಿನಾ? ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋ ಆನ್ ಸರ್ವೆ MCQ ಆನ್ ಕೌಂಟರಿಂಗ್. ಫಸ್ಟ್ ಕ್ವಶನ್, a series of closely spaced counter lines represents. ನೋಡಿ ಕೌಂಟರ್ ಅಂದ್ರೆ ಏನು ಫಸ್ಟ್ ಎಲ್ಲರಿಗೂ ಗೊತ್ತಿದೆಯಲ್ಲ. ಕೌಂಟರ್ ಅಂದ್ರೆ ಏನು? ಕೌಂಟರ್ may be defined as what? It is an imaginary line passing through the points of equal elevation on the earth surface. For example, ಈಗ ನೀವು ಇದೊಂದು ಡ್ಯಾಮ್ ಈ ತರ ಕನ್ಸ್ಟ್ರಕ್ಟ್ ಮಾಡಿದಿರ. ಒಂದು ಎಕ್ಸಾಂಪಲ್ಗೋಸ್ಕರ ಹೇಳ್ತೀನಿ. ಈ ಡ್ಯಾಮ್ ನೀವು ಕನ್ಸ್ಟ್ರಕ್ಟ್ ಮಾಡಿದಿರ, ಇಲ್ಲಿದೆ ಡ್ಯಾಮ್. ಬಟ್ ಇದ್ರದ್ದು ಸಬ್ಮರ್ಜೆನ್ಸ್ ಏರಿಯಾ ಇರುತ್ತೆ, ಅಂದ್ರೆ ವಾಟರ್ ಎಷ್ಟು ಏರಿಯಾದಲ್ಲಿ ನಿಂತ್ಕೊಳ್ಳುತ್ತೆ ಅಂತ ನಿಮ್ಗೆ ಗೊತ್ತಿರೋದಿಲ್ಲ, ರೈಟ್? ಬಟ್ ನಿಮ್ಗೆ ಮ್ಯಾಪ್ ಅಲ್ಲಿ ತೋರಿಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇದು ಈ ತರ ಇದ್ರದ್ದು ಸಬ್ಮರ್ಜೆನ್ಸಿ ಏರಿಯಾ ಇರುತ್ತೆ, ಈ ತರ ಇಷ್ಟು ನೀರು ನಿಂತ್ಕೊಂಡಿದೆ ಅಂತ ತಿಳ್ಕೊಳ್ಳೋಣ. ಸೊ ಇದು ಏನಿದೆ, ಇದು ಡ್ಯಾಮ್ ಇದೆ. ಸೊ ಈ ತರ ಇದೆ. ಸೊ ಇದ್ರದ್ದು ಒಂದೊಂದಾಗಿ RLs ಏನಿದೆ ಇದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಈ ತರ ಒಂದು ಬರುತ್ತೆ, ರೈಟ್? ಈ ತರ ಒಂದು ಬರುತ್ತೆ, ಈ ತರ ಒಂದು ಬರುತ್ತೆ, ಡಿಫರೆಂಟ್ RLs ಇರುತ್ತೆ. ಆ RLs ರೆಡ್ಯೂಸ್ ಲೆವೆಲ್ ಆ ಏರಿಯಾದು ಗ್ರೌಂಡ್ ಯಾವ ತರ ಇದೆ ಅಂತ ಗೊತ್ತಾಗುತ್ತೆ ನಮ್ಗೆ ಓವರ್ ಆಲ್. ಸೊ ಅದನ್ನೇ ನಾವೇನಂತೀವಿ, ಕೌಂಟರ್ ಅಂತೀವಿ. ಸೊ ಇನ್ನೊಂದ್ಸಲ ಹೇಳೋದೇನಂದ್ರೆ, ಕೌಂಟರ್ ಇಸ್ ಡಿಫೈನ್ಡ್ ಆಸ್ ಎನ್ ಇಮ್ಯಾಜಿನರಿ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ ಆಫ್ ಈಕ್ವಲ್ ಎಲಿವೇಶನ್ ಇರುತ್ತೆ ಆನ್ ದ ಅರ್ತ್ ಸರ್ಫೇಸ್. ಗೊತ್ತಾಯ್ತಾ? ಸೊ ಇದನ್ನ ಎಲ್ಲರೂ ಫಸ್ಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈಗ ಸೀರೀಸ್ ಆಫ್ ಕ್ಲೋಸ್ ಸ್ಪೇಸ್ ಕೌಂಟರ್ ಲೈನ್ಸ್ ಅಂತ ಹೇಳ್ತಾರೆ. ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೌಂಟರ್ ಲೈನ್ಸ್ ನ ಓದ್ಬೇಕಾಗುತ್ತೆ. ಅದರಲ್ಲಿ ಏನಿದೆ, ಫಸ್ಟ್ ಪಾಯಿಂಟ್ ಇದೆ, ಆಲ್ ದ ಪಾಯಿಂಟ್ಸ್ ಆಫ್ ಕೌಂಟರ್ ಲೈನ್ ಹ್ಯಾವ್ ದ ಸೇಮ್ ಎಲಿವೇಶನ್. ಅಂದ್ರೆ ಈಗ ಈ ತರ ಈ ಕೌಂಟರ್ಸ್ ಇದೆ ಅಂತ ತಿಳ್ಕೊಳ್ಳೋಣ, ರೈಟ್? ಸೊ ಆಲ್ ದ ಪಾಯಿಂಟ್ಸ್ ಆಫ್ ಕೌಂಟರ್ ಲೈನ್ ಹ್ಯಾವ್ ದ ಸೇಮ್ ಎಲಿವೇಶನ್. Two counter lines do not intersect each other except in the case of overhanging cliff. ನೋಡಿ, ಒಂದಕ್ಕೆ ಮತ್ತೊಂದು ಈ ತರ ಕ್ರಾಸ್ ಆಗಂಗಿಲ್ಲ ನಾರ್ಮಲ್ ಕಂಡೀಷನ್ ಅಲ್ಲಿ, ಬರೀ ಓವರ್ ಹ್ಯಾಂಗಿಂಗ್ ಕ್ಲಿಪ್ ಕಂಡೀಷನ್ ಅಲ್ಲಿ ಆಗ್ಬೋದು. ಓವರ್ ಹ್ಯಾಂಗಿಂಗ್ ಕ್ಲಿಪ್ ಅಂತಂದ್ರೆ ಒಂದು ನಿಮಿಷ, ಓವರ್ ಹ್ಯಾಂಗಿಂಗ್ ಕ್ಲಿಪ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈ ತರ ಇರುತ್ತೆ ನೋಡಿ, ಈ ತರ. ಈಗ ಇದು ಹಿಲಕ್ ಈ ತರ ಇತ್ತಂದ್ರೆ ಈ ತರ, ರೈಟ್? ಸೊ ಈ ತರ ಇತ್ತಂತಂದ್ರೆ ಇಲ್ಲಿ ಏನ್ RLs ಬರುತ್ತೆ ನೋಡಿ. ಸೊ ಅವಾಗ ಅದೇನಾಗುತ್ತೆ, ಇಂಟರ್ಸೆಕ್ಟ್ ಆಗುತ್ತೆ. ಓವರ್ ಹ್ಯಾಂಗಿಂಗ್ ಕ್ಲಿಫ್ ಅಂತ ಅಂತಾರೆ ಒಂದು, ರೈಟ್? ಅದು ಇಲ್ಲಿ ಮೌಂಟೇನ್ಸ್ ಅಲ್ಲಿ ಈ ತರ ಆಗುತ್ತೆ. ಈ ತರ ಇದ್ದಾಗ ಈ ತರ ಅದೇನಾಗುತ್ತೆ ಹೇಳಿ, ಈ ತರ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗುತ್ತೆ RLs. ಗೊತ್ತಾಯ್ತಾ? ಅದನ್ನ ಓವರ್ ಹ್ಯಾಂಗಿಂಗ್ ಕ್ಲಿಫ್ ಅಲ್ಲಷ್ಟೇ ಅವು ಇಂಟರ್ಸೆಕ್ಟ್ ಆಗುತ್ತೆ, ಬೇರೆ ಯಾವುದೇ ಕಂಡೀಷನ್ ಅಲ್ಲಿ ಆಗೋದಿಲ್ಲ. ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ಈಕ್ವಲಿ ಸ್ಪೇಸ್ ಕೌಂಟರ್ ರಿಪ್ರೆಸೆಂಟ್ಸ್ ಯೂನಿಫಾರ್ಮ್ ಸ್ಲೋಪ್. ಈಕ್ವಲ್ ಆಗಿ ಈ ತರ ಇರುತ್ತೆ ನೋಡಿ, ಈ ತರ ಕರೆಕ್ಟ್ ಆಗಿ ಅದು ಯೂನಿಫಾರ್ಮ್ ಸ್ಲೋಪ್ ಇರುತ್ತೆ. ಅಂಡ್ ಕೌಂಟರ್ ದಟ್ ಆರ್ ವೆಲ್ ಅಪಾರ್ಟ್ ರಿಪ್ರೆಸೆಂಟೆಡ್ ಜೆಂಟಲ್ ಸ್ಲೋಪ್. ಸ್ವಲ್ಪ ದೂರ ಇದ್ರೆ ಅದು ಆ ಸ್ಲೋಪ್ ರೆಗ್ಯುಲರ್ ಆಗಿದೆ ಅಂತ ಹೇಳ್ಬೋದು. ಕ್ಲೋಸ್ಲಿ ಸ್ಪೇಸ್ ಕೌಂಟರ್ ರಿಪ್ರೆಸೆಂಟ್ ದ ಸ್ಟೀಪ್ ಸ್ಲೋಪ್. ಅಂದ್ರೆ ಈ ತರ ತುಂಬಾ ಕ್ಲೋಸ್ ಇರುತ್ತೆ ನೋಡಿ, ತುಂಬಾ ಹತ್ರ ಇರುತ್ತೆ. ಸೊ ಅದು ಅಂತ ಇದ್ರೆ ಅದೇನಾಗುತ್ತೆ, ತುಂಬಾ ಏನೋ ಹೇಳಿ ಸ್ಟೀಪ್ ಸ್ಲೋಪ್ ಇದೆ ಅಂತ ಅರ್ಥ. ಎ ಸೆಟ್ ಆಫ್ ಕ್ಲೋಸ್ ಕೌಂಟರ್ ವಿತ್ ಹೈಯರ್ ಫಿಗರ್ ಇನ್ಸೈಡ್. ಹೈಯರ್ ಫಿಗರ್ ಇನ್ಸೈಡ್ ಅಂದ್ರೆ ಏನ್ ಗೊತ್ತಾ, ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡಿ, ಈ ಹಿಲಕ್ಗೆ ಏನಿದೆ ಅಲ್ಲಿ ಹೊರಗಡೆ ಎಷ್ಟಿದೆ, 120, ಒಳಗಡೆ 130, 140, 150. ಈ ತರ ಒಳಗಡೆ ಹೋದಂಗೆ ಏನಾಗುತ್ತದೆ, ಇನ್ಸೈಡ್ ಜಾಸ್ತಿ ಇದೆ, ಔಟ್ ಸೈಡ್ ಕಮ್ಮಿ ಇದೆ. ಅದನ್ನ ಹಿಲ್ ಅಂತ ಅಂತೀವಿ. ಸೆಟ್ ಆಫ್ ಕ್ಲೋಸ್ ಕೌಂಟರ್ ವಿತ್ ಹೈಯರ್ ಫಿಗರ್ ಇನ್ಸೈಡ್ ಅಂಡ್ ಲೋವರ್ ಫಿಗರ್ ಔಟ್ ಸೈಡ್ ಇಂಡಿಕೇಟ್ ಎ ಹಿಲಕ್. ಹೈಯರ್ ಫಿಗರ್ ಇನ್ಸೈಡ್ ಮತ್ತೆ ಲೋವರ್ ಫಿಗರ್ ಔಟ್ ಸೈಡ್ ಇದ್ರೆ ಹಿಲಕ್ ಅಂದ್ರೆ ಒಂದು ಹಿಲ್ ಇದೆ. ಯಾಕೆಂದ್ರೆ ಅದು ನೀವು ಈ ತರ ಡ್ರಾ ಮಾಡಿದಾಗ ನೋಡಿ, ಈ ತರ ಬರುತ್ತೆ, ಇದು ಹಿಲ್ ಈ ತರ ಬರುತ್ತೆ. 100, 120, 130 ನೀವು ಡ್ರಾ ಮಾಡಿದಾಗ ಈ ತರ ಇದು ಟಾಪ್ ಆಗುತ್ತೆ ಹಿಲ್ದು, ಗೊತ್ತಾಯ್ತಾ? ಸೊ ಈ ಟಾಪ್ ಅಲ್ಲಿ ಎಷ್ಟು ಇವಾಗ ಇರೋದು ಕೌಂಟರ್ ಬಂದ್ಬಿಟ್ಟು 150 ಇದೆ, ಗೊತ್ತಾಯ್ತಾ? ಸೊ ಈ ತರ. ನೆಕ್ಸ್ಟ್
ಇದರಲ್ಲಿ ಇನ್ನೊಂದು ಪಾಯಿಂಟ್ ಬರುತ್ತೆ. ಇನ್ ದ ಕೇಸ್ ಆಫ್ ಡಿಪ್ರೆಷನ್ ಅಂಡ್ ಲೇಕ್ಸ್ ದ ಲೋವರ್ ಫಿಗರ್ಸ್ ಆರ್ ಇನ್ಸೈಡ್ ಅಂಡ್ ಹೈಯರ್ ಫಿಗರ್ಸ್ ಆರ್ ಔಟ್ಸೈಡ್. ಇಲ್ಲಿ ನೋಡ್ಬೋದು ನೀವು, ಒಳಗಡೆ ಕಮ್ಮಿ ಇದ್ದು ಹೊರಗಡೆ ಜಾಸ್ತಿ ಇದ್ರೆ ಅದು ಡಿಪ್ರೆಷನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಈ ಪಾಯಿಂಟ್ ಅಲ್ಲಿ ಈ ತರ ಡಿಪ್ರೆಷನ್ ಆಗಿದೆ, 180, 160, 140, 120 ಈ ತರ ಕಮ್ಮಿ ಹಾಕೊಂಡು ಬಂದಿದೆ. ಸೊ ಅದನ್ನ ನಾವು ಡಿಪ್ರೆಷನ್ ಅಂತ ಅಂತೀವಿ, ರೈಟ್? ಗೊತ್ತಾಯ್ತಾ? ಸೊ ಇದನ್ನ ಡಿಪ್ರೆಷನ್, ಇದನ್ನ ಹಿಲಕ್ ಅಂತೀವಿ. ಇವೆಲ್ಲ ನೀವು ಏನ್ ಓದ್ತಾ ಇದ್ದೀರಾ ಅಂದ್ರೆ ಇವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕೌಂಟರ್ ಲೈನ್ಸ್. ಈಗ ಕ್ವಶನ್ ಕೇಳಿದ್ದಾರೆ, ಎ ಸೀರೀಸ್ ಆಫ್ ಕ್ಲೋಸ್ಲಿ ಸ್ಪೇಸ್ ಕೌಂಟರ್ ಲೈನ್ ರಿಪ್ರೆಸೆಂಟ್ಸ್. ಸೊ ಅದನ್ನ ಏನಂತ ನಾವು ರಿಪ್ರೆಸೆಂಟ್ ಮಾಡ್ತೀವಿ? ಸ್ಟೀಪ್ ಸ್ಲೋಪ್ ಅಂತ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಡನ್. ನೆಕ್ಸ್ಟ್ ಕ್ವಶನ್, ರೈಟ್? ಹಿಲಕ್ಗೆ ಯಾವ ತರ ಇರುತ್ತೆ ಆರಲ್ಲೂ, ಕೌಂಟರಿಂಗು, ಡಿಪ್ರೆಷನ್ಗೆ ಗೊತ್ತಾಯ್ತಲ್ಲ. ನೆಕ್ಸ್ಟ್, ದ ಬೆಸ್ಟ್ ಮೆಥಡ್ ಫಾರ್ ಇಂಟರ್ಪೋಲೇಷನ್ ಆಫ್ ದಿ ಕೌಂಟರ್ ಈಸ್. ಬೆಸ್ಟ್ ಮೆಥಡ್ ಫಾರ್ ಇಂಟರ್ಪೋಲೇಷನ್, ಬೆಸ್ಟ್ ಮೆಥಡ್ ಯಾವ್ದಿದೆ ಅಂತ ಕೇಳ್ತಾ ಇರೋದು. ನೋಡಿ, ಎಸ್ಟಿಮೇಷನ್, ಗ್ರಾಫಿಕಲ್ ಮೀನ್, ಕಂಪ್ಯೂಟೇಷನ್, ಆಲ್ ಆಫ್ ದೀಸ್ ಅಂತ ಕೇಳ್ತಾ ಇರೋದು. ಸೊ ಇದಕ್ಕೆ ಒಂದೇ ಆನ್ಸರ್ ಇದೆ, ಏನು ಅಂತಂದ್ರೆ ಕಾಂಪ್ಯೂಟೇಷನ್ ಮಾಡ್ತೀವಿ ನಾವು, ಅಂದ್ರೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಂಟರ್ಪೋಲೇಷನ್ ಮಾಡ್ಬಿಟ್ಟು ಆಯ್ತಾ, ಅದನ್ನ ಕಂಪ್ಯೂಟ್ ಮಾಡ್ತೀವಿ, ರೈಟ್? ಸೊ ಗ್ರಾಫಿಕಲ್ ಮೀನ್, ಎಸ್ಟಿಮೇಷನ್ ಯಾವುದು ನಾವು ಮಾಡೋದಿಲ್ಲ. ಬೆಸ್ಟ್ ಮೆಥಡ್ ಅಂತಂದ್ರೆ ಕಾಂಪ್ಯೂಟೇಷನ್ ಮಾಡ್ತೀವಿ, ಅಂದ್ರೆ ಕಂಪ್ಯೂಟ್ ಮಾಡ್ತೀವಿ ನಾವು, ರೈಟ್? ಇಂಟರ್ಪೋಲೇಷನ್ ಮಾಡ್ಬಿಟ್ಟು ಯಾವ ಪಾಯಿಂಟ್ ಎಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಈ ತರ ಒಂದು RL ನ ತಗೊಂಡಾಗ, ಇದು ಸೆಂಟರ್ ಪಾಯಿಂಟ್ ತಗೊಂಡಾಗ ಈ ತರ ಲೈನ್ಸ್ ಹೊಡ್ಬಿಟ್ಟು ಮಾಡಿದಿರಾ, ನೆನಪಿದೆ ನಿಮ್ಗೆ? ಈ ತರ ನಾವು ಮಾಡ್ತೀವಿ. ಸೊ ಡಿಫ್ರೆಂಟ್ RLs ಎಲ್ಲಿ ಬರುತ್ತೆ ಅದನ್ನ ನಾವು ಈ ತರ ಫೈಂಡ್ ಔಟ್ ಮಾಡಿಬಿಟ್ಟು ಈ ತರ ಅದಾದ್ಮೇಲೆ ಈ ತರ RLs ಡಿಫ್ರೆಂಟ್ ಬರುತ್ತೆ. ಸೊ ಇದು ಇಂಟರ್ಪೋಲೇಷನ್ ಆರ್ ಕಂಪ್ಯೂಟೇಷನ್ ಆಫ್ ದಿ ಕೌಂಟರ್ಸ್ ಆಫ್ ಡಿಫ್ರೆಂಟ್ RL ಅಂತ ಅಂತೀವಿ. ಡನ್. ಗೊತ್ತಾಯ್ತಾ? ಸೊ ಈ ತರ ನೆನ್ಪಿಟ್ಕೊಳ್ಳಿ, ಕಂಪ್ಯೂಟೇಷನ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಮೆಥಡ್ ಆಫ್ ಕೌಂಟರಿಂಗ್ ಇಸ್ ಮೋಸ್ಟ್ ಸೂಟೇಬಲ್ ಫಾರ್ ಹಿಲ್ಲಿ ಟೆರೇನ್? ನೋಡಿ, ಹಿಲ್ಲಿ ಟೆರೇನ್ಗೆ ಯಾವ ಮೆಥಡ್ ಯೂಸ್ ಮಾಡ್ತೀವಿ ಅಂತ ಕೇಳ್ತಾ ಇರೋದು, ರೈಟ್? ಇಲ್ಲಿ ಯಾವ ಮೆಥಡ್ ಇದೆ? ಡೈರೆಕ್ಟ್ ಮೆಥಡ್, ಸ್ಕ್ವೈರ್, ಕ್ರಾಸ್ ಸೆಕ್ಷನ್, ಟ್ಯಾಕೋಮೆಟ್ರಿ. ಈ 4 ಮೆಥಡ್ ಯೂಸ್ ಮಾಡ್ತೀವಿ, ಬಟ್ ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ಯೂಸ್ ಮಾಡ್ತೀವಿ. ಬನ್ನಿ ನೋಡೋಣ ಏನಿದೆ ಅಂತ. ಈಗ ಮೆಥಡ್ ಆಫ್ ಸ್ಕ್ವೈರ್ ನ ನಾನು ಎಲ್ಲಿ ಯೂಸ್ ಮಾಡ್ತೀನಿ ಅಂದ್ರೆ ಸಾರಿ, ಫಾರ್ ಸ್ಮಾಲ್ ಓಪನ್ ಏರಿಯಾ ವೇರ್ ಕೌಂಟರ್ಸ್ ಆರ್ ರಿಕ್ವೈರ್ಡ್ ಎಟ್ ಎ ಕ್ಲೋಸ್ ಇಂಟರ್ವಲ್. ಸ್ಮಾಲ್ ಓಪನ್ ಏರಿಯಾ ಇರುತ್ತೆ, ಕೌಂಟರ್ಸ್ ತುಂಬಾ ಕಮ್ಮಿ ಇರುತ್ತೆ, ರೈಟ್? ಅಂತ ಕಡೆ ನಾನು ಏನ್ ಮಾಡ್ತೀನಿ ಅಂದ್ರೆ ಮೆಥಡ್ ಆಫ್ ಸ್ಕ್ವೈರ್ ನ ಯೂಸ್ ಮಾಡ್ತೀನಿ, ರೈಟ್? ಮೆಥಡ್ ಆಫ್ ಸ್ಕ್ವೈರ್ ಅಂತಂದ್ರೆ ಈ ತರ ನೋಡಿ, ಈ ತರ ಒಂದು ಗ್ರಾಫ್ ಇದೆ ಅಂತಂದ್ರೆ ಈ ತರ ಏನ್ ಮಾಡ್ತಾರೆ, ಡಿವೈಡ್ ಮಾಡ್ತಾರೆ, ನಂಬರ್ ಆಫ್ ಬಾಕ್ಸ್ ನ ಡಿವೈಡ್ ಮಾಡ್ತೀವಿ. ಸೊ ಒಂದೊಂದು ಬಾಕ್ಸ್ ನ ಕನ್ಸಿಡರ್ ಮಾಡ್ಬಿಟ್ಟು ಅಲ್ಲಿ ಏನಂತಂದ್ರೆ ಆ ಪಾಯಿಂಟ್ ನ ಹಾಕ್ಬಿಟ್ಟು ಈ ತರ ಅಂದ್ರೆ ಏನಂದ್ರೆ ಅಲ್ಲಿ ಪಾಯಿಂಟ್ಸ್ ನ ಮಾರ್ಕ್ ಮಾಡ್ಬಿಟ್ಟು ಈ ತರ ನಾವು ಪ್ಲಾಟ್ ಮಾಡ್ತೀವಿ. ಸೊ ಅದು ಮೆಥಡ್ ಆಫ್ ಸ್ಕ್ವೈರ್. ಮೆಥಡ್ ಆಫ್ ಕ್ರಾಸ್ ಸೆಕ್ಷನ್ ಸೆಕೆಂಡ್ ಏನಿದೆ, ಮೆಥಡ್ ಆಫ್ ಕ್ರಾಸ್ ಸೆಕ್ಷನ್. ಇದು ಯಾವ್ದಕ್ ಮಾಡ್ತೀವಿ? ರೋಡ್, ರೈಲ್ವೆ, ಕೆನಲ್, ಆಯ್ತಾ? ಈ 3 ಸರ್ವೆಗೆ ಮೆಥಡ್ ಆಫ್ ಕ್ರಾಸ್ ಸೆಕ್ಷನ್ ನ ಮಾಡ್ತೀವಿ. ಟ್ಯಾಕೋಮೆಟ್ರಿಕ್ ಮೆಥಡ್ ಎಲ್ಲಿ ಯೂಸ್ ಮಾಡ್ತೀವಿ? ಫಾರ್ ಹಿಲ್ಲಿ ಏರಿಯಾಸ್. ಟ್ಯಾಕೋಮೆಟ್ರಿಕ್ ಮೆಥಡ್ ಹಿಲ್ಲಿ ಏರಿಯಾಸ್. ಫೋರ್ತ್ ಒನ್ ಡೈರೆಕ್ಟ್ ಮೆಥಡ್ ಅಂತ ಬರುತ್ತೆ. ಸೊ ಫಾರ್ ಲಾರ್ಜ್ ಸ್ಕೇಲ್ ಮ್ಯಾಪ್ಸ್ ವೆನ್ ಗ್ರೌಂಡ್ ಸರ್ಫೇಸ್ ಇಸ್ ರೆಗ್ಯುಲರ್. ನೋಡಿ, 4 ಮೆಥಡ್ ಇದೆ ಕೌಂಟರಿಂಗ್ ಅಲ್ಲಿ: ಮೆಥಡ್ ಆಫ್ ಸ್ಕ್ವೇರ್, ಮೆಥಡ್ ಆಫ್ ಕ್ರಾಸ್ ಸೆಕ್ಷನ್, ಟ್ಯಾಕೋಮೆಟ್ರಿಕ್ ಮೆಥಡ್, ಡೈರೆಕ್ಟ್ ಮೆಥಡ್, ರೈಟ್? ಸೊ ಈ 4 ಮೆಥಡ್ ವಿತ್ ಸೂಟಬಿಲಿಟಿ ನಾನು ಇಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಕೊಂಡು ನೆನ್ಪಿಟ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು, ರೈಟ್? ಸೊ ಈಗ ಹಿಲ್ಲಿ ಏರಿಯಾ ಯಾವ್ದು ಇಂಪಾರ್ಟೆಂಟ್ ಇದೆ ಅದು ಬಂದ್ಬಿಟ್ಟು ಟ್ಯಾಕೋಮೆಟ್ರಿಕ್ ಮೆಥಡ್, ರೈಟ್? ಸೊ ದಟ್ ಇಸ್ ದ ಆನ್ಸರ್ ಈಸ್ ದ ಟ್ಯಾಕೋಮೆಟ್ರಿಕ್ ಮೆಥಡ್. Next question. The counter lines can cross one another on map only in the case of, right? ನೋಡಿ, ಕೌಂಟರ್ ಲೈನ್ಸ್ ಒಂದಕ್ಕೊಂದು ಕ್ರಾಸ್ ಯಾವಾಗ ಆಗುತ್ತೆ ಅಂದ್ರೆ ಓನ್ಲಿ ಇನ್ ದ ಕೇಸ್ ಆಫ್ ಓವರ್ ಹ್ಯಾಂಗಿಂಗ್ ಕ್ಲಿಫ್. ಸೊ ಓವರ್ ಹ್ಯಾಂಗಿಂಗ್ ಕ್ಲಿಫ್ ಅಂದ್ರೆ ಗೊತ್ತಾ, ಇದೊಂದು ರಾಕ್ ಇದೆ ಆರ್ ಹಿಲ್ ಇದೆ ಅಂತ ತಿಳ್ಕೊಳ್ಳಿ. ಒಂದು ರಾಕ್ ಇದೆ, ಸೊ ಇದು ಈ ತರ ಏನಂತಂದ್ರೆ ಹೋಗಿದೆ, ಈ ತರ ಹೋಗಿದೆ. ಸೊ ಇದ್ರದ್ದು ನೀವು RL ನ ತೆಗೆದಾಗ, ರೈಟ್? ಇದ್ರದ್ದು ನೀವು RL ನ ತೆಗೆದಾಗ ಆರ್ ಇದ್ರದ್ದು ನೀವು ಕೌಂಟರ್ ನೀವು ಏನಂತ ಕಂಪ್ಯೂಟ್ ಮಾಡಿದಾಗ ನೋಡಿ, ಇಲ್ಲಿ ಹೊರಗಡೆ ಇದೆ, ಇಲ್ಲಿ ಒಂದು ಇಂಟರ್ಸೆಕ್ಟ್ ಆಗ್ತದೆ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ. ಸೊ ಇಲ್ಲಿ ಈ ಪಾಯಿಂಟ್ ಅಲ್ಲಿ ಮತ್ತೆ ಈ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತದೆ ಒಂದಕ್ಕೊಂದು, ಗೊತ್ತಾಯ್ತಾ? ಇಲ್ಲಿ ನೋಡ್ಬೋದು ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ಗೆ. ಸೊ ಅದು ಓನ್ಲಿ ಈ ಕೇಸಲ್ಲಿ ಅಷ್ಟೇ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗುತ್ತೆ. ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೌಂಟರ್ ನೀವು ಓದಿದ್ರೆ ನಿಮಗೆ ನೆನಪಿರುತ್ತೆ, ಸರಿನಾ? ಸೊ ಆನ್ ಓವರ್ ಹ್ಯಾಂಗಿಂಗ್ ಕ್ಲಿಫ್ ಅಲ್ಲಿ ಯಾವತ್ತೂ ಏನ್ ಹೇಳಿ, ಕೌಂಟರ್ ಲೈನ್ ಕ್ಯಾನ್ ಕ್ರಾಸ್ ಒನ್ ಅನದರ್ ಆನ್ ಮ್ಯಾಪ್ ಓನ್ಲಿ ಇನ್ ದ ಕೇಸ್ ಆಫ್ ಓವರ್ ಹ್ಯಾಂಗಿಂಗ್ ಕ್ಲಿಫ್. ಗೊತ್ತಾಯ್ತಾ? ಓವರ್ ಹ್ಯಾಂಗಿಂಗ್ ಕ್ಲಿಫ್ ಅಂದ್ರೆ ಈ ತರ ಇರುತ್ತೆ. ಡನ್. ನೆಕ್ಸ್ಟ್ ಕ್ವೆಶ್ಚನ್. ನ್ಯಾರೋಲಿ ಸ್ಪೇಸ್ ಕೌಂಟರ್ ಲೈನ್ಸ್ ಆನ್ ಎ ಮ್ಯಾಪ್ ಶೋಸ್ ದಟ್ ದ ಏರಿಯಾ ಈಸ್. ನ್ಯಾರೋ ಸ್ಪೇಸ್ ಇರುತ್ತೆ ಕೌಂಟರ್ ಲೈನ್ಸ್ ಅಲ್ಲಿ, ಅಂತ ಮ್ಯಾಪ್ ನ ನಾವು ಏನಂತೀವಿ ಅಂತ ಕೇಳ್ತಾ ಇರೋದು,
ರೈಟ್. ಅಂತ ಮ್ಯಾಪ್ನ ನಾವು ಏನಂತೀವಿ, ನ್ಯಾರೋಲಿ ಸ್ಪೇಸ್ ಕೌಂಟರ್. ಅದನ್ನ ನಾವು ಸ್ಟೀಪ್ಲಿ ಸ್ಲೋಪ್ಡ್ ಅಂತ ಅಂತೀವಿ. ಸ್ಟೀಪ್ ಆಗಿ ಸ್ಲೋಪ್ ಇರುತ್ತೆ. ಗೊತ್ತಾಯ್ತಾ? ನ್ಯಾರೋ ಸ್ಪೇಸ್ ಕೌಂಟರ್ ಲೈನ್ಸ್ ಇತ್ತು ಅಂದ್ರೆ ಅದನ್ನ ನಾವು ಸ್ಟೀಪ್ ಆಗಿ ಸ್ಲೋಪ್ ಇದೆ ಅಂತ ಅರ್ಥ. ಯಾಕೆಂದ್ರೆ ಅದು ನಾವು ಕೌಂಟರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ನೋಡಿದೀವಿ. ಸಣ್ಣ ನೆಕ್ಸ್ಟ್. ಸೊ ಇದರಲ್ಲಿ ನೋಡಿ ವರ್ಟಿಕಲ್ ಕ್ಲಿಫ್ ಬಗ್ಗೆ ಹೇಳಿದೀನಿ, ಫ್ಲಾಟ್ ಓರಂಗಿ ಕ್ಲಿಫ್. ರೈಟ್. ಕ್ಲೋಸ್ ಕೌಂಟರ್ಸ್ ವಿತ್ ಹೈಯರ್ ವ್ಯಾಲ್ಯೂ ಇನ್ಸೈಡ್ ರಿಪ್ರೆಸೆಂಟ್ಸ್. ನೋಡಿ ಕ್ಲೋಸ್ ಕೌಂಟರ್ಸ್ ಏನಿತ್ತು, ಕ್ಲೋಸ್ ಕೌಂಟರ್ಸ್ ಹೈಯರ್ ವ್ಯಾಲ್ಯೂ ಇನ್ಸೈಡ್. ಹೈಯರ್ ವ್ಯಾಲ್ಯೂ ಇನ್ಸೈಡ್, ಒಳಗಡೆ ಜಾಸ್ತಿ ಹೊರಗಡೆ ಕಮ್ಮಿ. ಹೈಯರ್ ವ್ಯಾಲ್ಯೂ ಇನ್ಸೈಡ್ ಅಂದ್ರೆ 150, 140 ಈ ತರ, 130, 120 ಈ ತರ ಇರುತ್ತೆ. ರೈಟ್. ಸೊ ಅದಕ್ಕೆ ಯಾವ್ದಾಗುತ್ತೆ ಅದು, ಅದನ್ನ ನಾವು ಹಿಲ್ ಹತ್ತಿತ್ತು. ಕಮ್ಮಿ ಒಳಗಡೆ ಇದ್ದು ಹೊರಗಡೆ ಜಾಸ್ತಿ ಇರೋದು ಡಿಪ್ರೆಷನ್ ಆಗುತ್ತೆ. ಡನ್. ಗೊತ್ತಾಯ್ತಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಪದೇ ಪದೇ ರಿಪೀಟ್ ಮಾಡ್ತಾರೆ ಈ ಕ್ವಶನ್ಸ್ ನ. ಕೌಂಟರ್ ಇಂಟರ್ವಲ್ ಆನ್ ಮ್ಯಾಪ್ ಶೀಟ್ ಡಿನೋಟ್ಸ್. ನೋಡಿ ಕೌಂಟರ್ ಇಂಟರ್ವಲ್ ಅಂದ್ರೆ ಏನು, ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು. ಕೌಂಟರ್ ಇಂಟರ್ವಲ್ ಅಂದ್ರೆ ಏನು ಗೊತ್ತಾ? ಸೊ ಕೌಂಟರ್ ಇಂಟರ್ವಲ್ ಇಸ್ ಅ ವರ್ಟಿಕಲ್ ಡಿಸ್ಟೆನ್ಸ್ ಬಿಟ್ವೀನ್ ದ ಕನ್ಸಿಕ್ಯೂಟಿವ್ ಕೌಂಟರ್ಸ್. ಅಂದ್ರೆ ಈಗ ಇದೊಂದು ಕೌಂಟರ್ ಇದೆ, ಇಲ್ಲೇ ಡ್ರಾ ಮಾಡ್ತೀನಿ ನೋಡಿ. ಸೊ ಇದೊಂದು ಕೌಂಟರ್ ಇದೆ, ಇದನ್ನ 100 ಅಂತೀನಿ. ಸೊ ಇಲ್ಲಿ ಇನ್ನೊಂದು ಕೌಂಟರ್ ಇದೆ. ರೈಟ್. ಸೊ ಇದು 99 ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇದೇನು ವರ್ಟಿಕಲ್ ಡಿಸ್ಟೆನ್ಸ್. ಈಗ ವರ್ಟಿಕಲ್ ಡಿಸ್ಟೆನ್ಸ್ ಬಿಟ್ವೀನ್ ದ ಕೌಂಟರ್ಸ್. ಈಗ ಇದು 99 ಮೇಲ್ಗಡೆ ಇದೆ. ಸೊ ವರ್ಟಿಕಲ್ ಡಿಸ್ಟೆನ್ಸ್ ಅಂತಂದ್ರೆ ನೀವು ಯಾವಾಗ ಇದು ಮಾಡ್ತೀರಲ್ಲ, ಇದನ್ನ ಡಿಫರೆಂಟ್ ಬಾಕ್ಸ್ ಸೆಕ್ಷನ್ಸ್ ಅಲ್ಲಿ ಬರ್ಕೋತೀವಿ ನಾವು. ಇದು 100 ಇದೆ, ಇದು 99 ಇದೆ, ಇದು 98 ಆಗುತ್ತೆ, ಇದು 97 ಆಗುತ್ತೆ. ಸೊ ಈ ತರ ನಾವು ಬರ್ಕೊಂಡಾಗ ಈ ಕಡೆ 97, 98 ಈ ತರ ಬರುತ್ತೆ. ಸೊ ಎರಡರದ್ದು ಡಿಫ್ರೆನ್ಸ್ ಏನಿರುತ್ತೆ ವರ್ಟಿಕಲ್ ಅಲ್ಲಿ. ಸೊ ಅದೇ ನಮ್ದು ಕೌಂಟರ್ ಇಂಟರ್ವಲ್. ಸೊ ಕೌಂಟರ್ ಇಂಟರ್ವಲ್ ಯಾವ್ದಾದ್ರ ಮೇಲೆ ಡಿಪೆಂಡ್ ಇರುತ್ತೆ? ಫಸ್ಟ್ ಆಫ್ ಆಲ್ ಸ್ಕೇಲ್ ಆಫ್ ದಿ ಮ್ಯಾಪ್ ಮೇಲೆ ಡಿಪೆಂಡ್ ಇರುತ್ತೆ. ಗೊತ್ತಾಯ್ತಾ? ಸ್ಕೇಲ್ ಆಫ್ ದಿ ಮ್ಯಾಪ್ ಮೇಲೆ ಡಿಪೆಂಡ್ ಇರುತ್ತೆ. ಸ್ಕೇಲ್ ಸಣ್ಣದಿದ್ರೆ, ಇಫ್ ಇಟ್ ಸ್ಕೇಲ್ ಇಸ್ ಸ್ಮಾಲ್, ದ ಕೌಂಟರ್ ಇಂಟರ್ವಲ್ ಇಸ್ ಕೆಪ್ಟ್ ಲಾರ್ಜ್. ಸ್ಕೇಲ್ ಸಣ್ಣದಿದ್ರೆ ಕೌಂಟರ್ ಇಂಟರ್ವಲ್ ಜಾಸ್ತಿ ಇರುತ್ತೆ. ಸೊ ದಟ್ ದೇರ್ ಇಸ್ ನೋ ಓವರ್ಲ್ಯಾಪಿಂಗ್ ಆಫ್ ದ ಕೌಂಟರ್ಸ್. ಓವರ್ಲ್ಯಾಪ್ ಆಗಂದಾಗೆ ನೋಡ್ಕೋಬೇಕು. ಗೊತ್ತಾಯ್ತಾ? ಸೊ ಇದನ್ನು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ನಿಮಗೆ ಥೆರಾಟಿಕಲಿ ಕ್ವಶನ್ ಅಲ್ಲಿ ಕೇಳಬಹುದು. ನೆಕ್ಸ್ಟ್ ಪರ್ಪಸ್ ಆಫ್ ದಿ ಮ್ಯಾಪ್. ಸೊ ಫಾರ್ ಡಿಟೇಲ್ ಡಿಸೈನ್ ಕೌಂಟರ್ ಇಂಟರ್ವಲ್ ಇಸ್ ಕೆಪ್ಟ್ ಸ್ಮಾಲ್. ಡಿಟೇಲ್ ಡಿಸೈನ್ ಅಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ, ಕೌಂಟರ್ ಇಂಟರ್ವಲ್ ನ ಚಿಕ್ಕದಾಗಿಡ್ಬೇಕಾಗುತ್ತೆ. ಬಟ್ ಇದನ್ನ ತುಂಬಾ ಕಾಸ್ಟ್ ಆಫ್ ವರ್ಕ್ ಇನ್ಕ್ರೀಸಸ್. ಸೊ ವಿತ್ ದ ಕೌಂಟರ್ ಇಂಟರ್ವಲ್ ಅದರಿಂದ ತುಂಬಾ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ, ಅದು ನಾವು ಇಡಕ್ ಆಗೋದಿಲ್ಲ. ರೈಟ್. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸ್ಕೇಲ್ ಆಫ್ ದಿ ಮ್ಯಾಪ್, ಪರ್ಪಸ್ ಆಫ್ ದಿ ಮ್ಯಾಪ್. ನೆಕ್ಸ್ಟ್ ನೇಚರ್ ಆಫ್ ದಿ ಗ್ರೌಂಡ್. ಸೊ ನೇಚರ್ ಆಫ್ ದಿ ಗ್ರೌಂಡ್ ಅಂದ್ರೆ ಗ್ರೌಂಡ್ ಏನ್ ರಿಯಾಲಿಟಿ ಗ್ರೌಂಡ್ ಏನಿರುತ್ತೆ ಅದು ಯಾವ ತರ ಇರಬೇಕು. ಫ್ಲಾಟ್ ಗ್ರೌಂಡ್ ಇದ್ರೆ ಸೊ ಕೌಂಟರ್ ಇಂಟರ್ವಲ್ ತುಂಬಾ ಕಮ್ಮಿ ಇರುತ್ತೆ. ಬಟ್ ಫಾರ್ ಎ ಸ್ಟೀಪ್ ಸ್ಲೋಪ್ ದ ಕೌಂಟರ್ ಇಂಟರ್ವಲ್ ಇಸ್ ಲಾರ್ಜ್. ರೈಟ್. ಸೊ ಕೌಂಟರ್ ಫ್ಲಾಟ್ ಗ್ರೌಂಡ್ ಮೇಲೆ ಏನಾಗುತ್ತೆ, ಚಿಕ್ಕದಾಗಿರುತ್ತೆ. ಸ್ಟೀಪ್ ಗ್ರೌಂಡ್ ಮೇಲೆ ಜಾಸ್ತಿ ಇರುತ್ತೆ. ಇದನ್ನು ನೆನಪಿಡಿ. ನೆಕ್ಸ್ಟ್ ಪಾಯಿಂಟ್ ಟೈಮ್. ಟೈಮ್ ಕಮ್ಮಿ ಇದ್ರೆ ಕೌಂಟರ್ ಇಂಟರ್ವಲ್ ಜಾಸ್ತಿ ಆಗುತ್ತೆ. ರೈಟ್. ಟೈಮ್ ಜಾಸ್ತಿ ಇದ್ರೆ ಕೌಂಟರ್ ಇಂಟರ್ವಲ್ ನ ಕಮ್ಮಿ ಮಾಡ್ಕೋಬಹುದು. ಈ ತರನು ಆಗುತ್ತೆ. ಫಂಡ್ಸ್ ಅಂತ ಬರುತ್ತೆ ಇನ್ನೊಂದು ಪಾಯಿಂಟ್. ಲಾರ್ಜರ್ ದ ಫಂಡ್, ಲೆಸ್ಸರ್ ದ ಕೌಂಟರ್ ಇಂಟರ್ವಲ್. ಗೊತ್ತಾಯ್ತಾ? ಸೊ ಈ ಎಲ್ಲಾ ಪಾಯಿಂಟ್ ನ ದಯವಿಟ್ಟು ಎಲ್ಲರೂ ನೆನ್ಪಿಟ್ಕೊಳ್ಳಿ. ನಿಮಗೆ ಫ್ಯೂಚರ್ ಯಾವುದೇ ಕ್ವಶನ್ ಇದ್ರ ಮೇಲೆ ಕೇಳಬಹುದು. ಡನ್. ಸೊ ಈಗ ಕೌಂಟರ್ ಇಂಟರ್ವಲ್ ಆನ್ ಮ್ಯಾಪ್ ಶೀಟ್ ಡೊನೇಟ್ಸ್ ಏನಾಗುತ್ತೆ ಹೇಳ್ಬೋದಾ? ಸೊ ಸಿಂಪಲ್ ಆಗಿ ಕೌಂಟರ್ ಇಂಟರ್ವಲ್ ಏನಾಗುತ್ತೆ ಹೇಳಿ. ಕೌಂಟರ್ ಇಂಟರ್ವಲ್ ಬಂದ್ಬಿಟ್ಟು ವರ್ಟಿಕಲ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸಕ್ಸೆಸಿವ್ ಕೌಂಟರ್ ಲೈನ್ಸ್. ವರ್ಟಿಕಲ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸಕ್ಸೆಸಿವ್ ಕೌಂಟರ್ ಲೈನ್ಸ್. Next question. The constant vertical distance between two adjacent counter is called. ಏನಾಗುತ್ತೆ? The constant vertical distance between two adjacent counter is called as horizontal interval, horizontal equivalent, vertical equivalent, counter interval. ಏನಾಗುತ್ತೆ ಇದ್ರದ್ದು? ಸಿಂಪಲ್ ಆಗಿ ಹೇಳೋದೇನಂತಂದ್ರೆ ಇದ್ರದ್ದು ಆನ್ಸರ್ ಏನಾಗುತ್ತೆ? ಇದು ಬಂದ್ಬಿಟ್ಟು ಕೌಂಟರ್ ಇಂಟರ್ವಲ್ ಅಂತೀವಿ. ಕಾನ್ಸ್ಟೆಂಟ್ ವರ್ಟಿಕಲ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಅಡ್ಜಸೆಂಟ್ ಕೌಂಟರ್ಸ್, ಅದನ್ನ ನಾವು ಕೌಂಟರ್ ಇಂಟರ್ವಲ್ ಅಂತೀವಿ. ಓಕೆ. ನೆಕ್ಸ್ಟ್ ಕ್ವಶನ್. ದ ಡೈರೆಕ್ಷನ್ ಆಫ್ ಸ್ಟೀಪೆಸ್ಟ್ ಸ್ಲೋಪ್ ಆನ್ ಎ ಕೌಂಟರ್. ಯಾವ ಡೈರೆಕ್ಷನ್ ಎಲ್ಲಿರುತ್ತೆ? ಸ್ಟೀಪೆಸ್ಟ್ ಸ್ಲೋಪ್ ಆನ್ ಎ ಕೌಂಟರ್ ಎಲ್ಲಿರುತ್ತೆ? ಎಟ್ ರೈಟ್ ಆಂಗಲ್ಸ್ ಟು ದ ಕೌಂಟರ್ ಇರುತ್ತೆ. ಗೊತ್ತಾ? ಈಗ ಡೈರೆಕ್ಷನ್ ಆಫ್ ಸ್ಟೀಪ್ ಅಂದ್ರೆ ಜಾಸ್ತಿ ಸ್ಲೋಪ್ ಇರೋದು ಈ ತರ ಇರುತ್ತೆ. ಆನ್ ಎ ಕೌಂಟರ್ ಎಲ್ಲಿರುತ್ತೆ? ರೈಟ್ ಆಂಗಲ್ಸ್ ಟು ದ ಕೌಂಟರ್. ಅದ್ರದ್ದು ಎಕ್ಸಾಕ್ಟ್ಲಿ ರೈಟ್ ಆಂಗಲ್ಸ್ ಗೆ ಇರುತ್ತೆ ಅಂತ ಹೇಳ್ತಾ ಇರೋದು.
ಓಕೆ, ಅರ್ಥ ಆಯ್ತಾ? ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಡೈರೆಕ್ಷನ್ ಆಫ್ ಸ್ಟೀಪೆಸ್ಟ್ ಸ್ಲೋಪ್ ಆನ್ ಎ ಕೌಂಟರ್ ಈಸ್ ಅಟ್ ದ ರೈಟ್ angles ಟು ದ what counter. Next question, which of the following would represent the surface of the water level of a still lake? ನೋಡಿ ಇಲ್ಲಿ ಏನ್ ಕೇಳ್ತಾ ಇರೋದು, ಸೊ ವಿಚ್ ಆಫ್ ದಿ ಫಾಲೋವಿಂಗ್ ರಿಪ್ರೆಸೆಂಟ್ ದ ಸರ್ಫೇಸ್ ಆಫ್ ವಾಟರ್ ಲೆವೆಲ್ ಆಫ್ ಎ ಸ್ಟಿಲ್ ಲೇಕ್. ಸ್ಟಿಲ್ ಲೇಕ್ ಅಂತಂದ್ರೆ ನೀರು ನಿಂತ್ಕೊಂಡಿರುತ್ತೆ, ಅದನ್ನ ನಾವು ಏನಂತೀವಿ, ಅದನ್ನ ಲೆವೆಲ್ ಸರ್ಫೇಸ್ ಅಂತೀವಿ, ರೈಟ್? ಸೊ ನಿಂತ್ಕೊಂಡಿರೋ ನೀರ್ನ ಸೊ ಯಾವತ್ತೂ ಅದು ಲೆವೆಲ್ ಸರ್ಫೇಸ್ ಅದನ್ನ ನಾವು ಕೌಂಟ್ ಮಾಡ್ತೀವಿ, ಗೊತ್ತಾಯ್ತಾ? ಸೊ ಅದನ್ನ ನಾವು ಲೆವೆಲ್ ಸರ್ಫೇಸ್ ಅಂತ ಅಂತೀವಿ, ರೈಟ್? ಸೊ ಯಾವುದೇ ತರ ಇದರೊಳಗೆ ನಿಮ್ಗೆ ಏನು ಡೌಟ್ ಇರಬಾರ್ದು. ಲೆವೆಲ್ ಸರ್ಫೇಸ್ ಅಂದ್ರೆ ಏನು? ಲೆವೆಲ್ ಸರ್ಫೇಸ್ ಇಸ್ ಅನ್ ಕರ್ವ್ಡ್ ಸರ್ಫೇಸ್ ಎವ್ರಿ ಪಾಯಿಂಟ್ ಆನ್ ವಿಚ್ equidistance from the center of the earth and every surface element is normal to the plumb line. ಸೊ ಇದನ್ನ ಲೆವೆಲ್ ಸರ್ಫೇಸ್ ಅಂತ ಅಂತೀವಿ. ಇದ್ರ ಬಗ್ಗೆ ನಾವು ಆಲ್ರೆಡಿ ಲೆವೆಲಿಂಗ್ ಕ್ಲಾಸ್ ಅಲ್ಲಿ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಲೆವೆಲಿಂಗ್ ಕ್ಲಾಸು, ಲೆವೆಲಿಂಗ್ ಕ್ವಶನ್ಸ್ ಅಲ್ಲೂ ಡಿಸ್ಕಸ್ ಮಾಡಿದ್ದೀವಿ. ಡನ್. ನೆಕ್ಸ್ಟ್ ಕ್ವಶನ್, ದ ರಿಪ್ರೆಸೆಂಟೇಷನ್ ಆಫ್ ಜನರಲ್ ಟೋಪೋಗ್ರಫಿ ಆಫ್ ಎ ವೆರಿ ಫ್ಲಾಟ್ ಟೆರೇನ್ ಈಸ್ ಪಾಸಿಬಲ್ ಓನ್ಲಿ ಬೈ. ರಿಪ್ರೆಸೆಂಟೇಷನ್ ಆಫ್ ಜನರಲ್ ಟೋಪೋಗ್ರಫಿ ಆಫ್ ವೆರಿ ಫ್ಲಾಟ್ ಟೆರೇನ್, ರೈಟ್? ಓನ್ಲಿ ಪಾಸಿಬಲ್ ಬೈ ಯಾವುದರಿಂದ ಪಾಸಿಬಲ್ ಆಗಿದೆ? ಯಾವುದರಿಂದ ಪಾಸಿಬಲ್ ಆಗಿದೆ ಇದು ಬಂದ್ಬಿಟ್ಟು ಡ್ರಾಯಿಂಗ್ ಕೌಂಟರ್ಸ್ ಎಟ್ ಸ್ಮಾಲ್ ಇಂಟರ್ವಲ್. ಗೊತ್ತಾ? ಕೌಂಟರ್ಸ್ ನ ಸ್ಮಾಲ್ ಇಂಟರ್ವಲ್ ಇಂದ ಡ್ರಾ ಮಾಡಬಹುದು. ನೋಡಿ ಈಗ ಇಲ್ಲಿ 0 ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ಸೊ ಇದ್ರದ್ದು ನೀವೇನಿದೆ ಅಂದ್ರೆ ಇದು 0, ಇದು ಒಂದು 25 ಕಿಲೋಮೀಟರ್ ಇದೆ ಅಂತ ತಿಳ್ಕೊಳ್ಳೋಣ. ಫ್ಲಾಟ್ ಆಗಿದೆ. ಸೊ ಇದನ್ನ ನೀವು ಯಾವ ತರ ತೋರಿಸ್ಬೇಕು? ಸ್ಮಾಲ್ ಇಂಟರ್ವಲ್ ನೀವು ಏನ್ ಡ್ರಾ ಮಾಡ್ತೀರಲ್ಲ ಶೀಟ್ ಅಲ್ಲಿ, ಅದನ್ನ ಸ್ಮಾಲ್ ಇಂಟರ್ವಲ್ ಅಲ್ಲಿ ಹಾಕ್ಬಿಟ್ಟು ತೋರಿಸಿದ್ರೆ ಕರೆಕ್ಟ್ ಆಗಿ ಬರುತ್ತೆ ಅಂತ ನಾವು ಹೇಳ್ತಾ ಇರೋದು, ಗೊತ್ತಾಯ್ತಾ? ಸೊ ಅದನ್ನ ಆ ತರ ರಿಪ್ರೆಸೆಂಟ್ ಮಾಡಬೇಕು. ಡನ್. ನೆಕ್ಸ್ಟ್ ಕ್ವೆಶ್ಚನ್, ಸೆಕ್ಷನ್ ಎ ಇಂಡಿಕೇಟ್ಸ್. ಈ ಸೆಕ್ಷನ್ ಎ ಏನಿದೆ ಇದು ಏನ್ ಇಂಡಿಕೇಟ್ ಮಾಡುತ್ತೆ? ಇವೆಲ್ಲ ಕೌಂಟರ್ ಲೈನ್ಸ್ ಇದೆ, ಈ ತರ ಎಲ್ಲ ಇವು ಕೌಂಟರ್ ಲೈನ್ಸ್ ಇದೆ. ಸೊ ಈ ತರ ಇದ್ದಾಗ ಅದನ್ನ ಏನ್ ಇಂಡಿಕೇಟ್ ಮಾಡುತ್ತೆ? ಅದು ಬಂದ್ಬಿಟ್ಟು ಸ್ಟೀಪ್ ಸ್ಲೋಪ್ ಇಂಡಿಕೇಟ್ ಮಾಡುತ್ತೆ, ಗೊತ್ತಾಯ್ತಾ? ಎ ಸೀರೀಸ್ ಆಫ್ ಕ್ಲೋಸ್ಲಿ ಸ್ಪೇಸ್ಡ್ ಕೌಂಟರ್ ಲೈನ್ಸ್ ರಿಪ್ರೆಸೆಂಟ್ ದ ಸ್ಟೀಪ್ ಸ್ಲೋಪ್. ನಿಮಗೆ ಮೊದಲೇ ಹೇಳಿದ್ದೆ ನಾನು, ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಬಂದಿತ್ತು. ಡನ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಕೌಂಟರ್ಸ್ ಅಲ್ಲಿ ಬಂದಿತ್ತು ಆಲ್ರೆಡಿ, ರೈಟ್? ನೆಕ್ಸ್ಟ್ ಕ್ವೆಶ್ಚನ್, ಫಾರ್ ಮೋರ್ ಪ್ರಿಸೈಸ್ ಪ್ರಿಡಿಕ್ಷನ್ ಆಫ್ ಟೆರೇನ್ ರಿಲೀಫ್ ದ ಕೌಂಟರ್ ಇಂಟರ್ವಲ್ ಶುಡ್ ಬಿ. ಮೋರ್ ಪ್ರಿಸೈಸ್ ಪ್ರಿಡಿಕ್ಷನ್ ಅಂದ್ರೆ ಒಂದು ಪ್ರಿಡಿಕ್ಷನ್ ಮಾಡೋದಿದೆ ನಿಮ್ಗೆ ಪ್ರಿಸೈಸ್ ಆಗಿ, ಕರೆಕ್ಟ್ ಆಗಿ ಆಫ್ ಟೆರೇನ್ ಅಂದ್ರೆ ಒಂದು ಏರಿಯಾ ಇದೆ, ಆ ಏರಿಯಾ ಹಿಲ್ ಇದೆಯಾ, ಡೌನ್ ಇದೆಯಾ, ಫ್ಲಾಟ್ ಇದೆಯಾ ಅಥವಾ ಏನಿದೆ ಅದನ್ನ ಕರೆಕ್ಟ್ ಆಗಿ ಟೆರೇನ್ ನಾವು ಐಡೆಂಟಿಫೈ ಮಾಡೋಕೆ ಕೌಂಟರ್ ಇಂಟರ್ವಲ್ ನ ಏನ್ ಇಡ್ತೀರಾ ಅಂತ ಕೇಳ್ತಾ ಇರೋದು. ಕೌಂಟರ್ ಇಂಟರ್ವಲ್ ಶುಡ್ ಬಿ ಡಿಕ್ರೀಸ್ ಮಾಡ್ಬೇಕಾ, ಇನ್ಕ್ರೀಸ್ ಮಾಡ್ಬೇಕಾ, ಜಾಸ್ತಿ ಇಡ್ಬೇಕಾ, ಕಮ್ಮಿ ಇಡ್ಬೇಕಾ ಅಂತ ಅವ್ರು ಕೇಳ್ತಾ ಇರೋದು. ನೋಡಿ ಇದಕ್ಕೆ ಸಿಂಪಲ್ ಆಗಿ ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಕೌಂಟರ್ ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಸಿಂಪಲ್ ಆಗಿದೆ. ಏನು? ಕೌಂಟರ್ ಇಂಟರ್ವಲ್ ಲಾರ್ಜ್ಲಿ ಡಿಪೆಂಡ್ಸ್ ಅಪಾನ್ ವಾಟ್ ದ ಪರ್ಪಸ್ ಅಂಡ್ ದ ಎಕ್ಸ್ಟೆಂಟ್ ಆಫ್ ದಿ ಸರ್ವೆ, ರೈಟ್? ಯಾವ ಪರ್ಪಸ್ ಗೆ ಮಾಡ್ತಾ ಇದೀವಿ, ಏನ್ ಎಕ್ಸ್ಟೆಂಟ್ ಗೆ ಮಾಡ್ತಾ ಇದೀವಿ, ಆಯ್ತಾ? ಸೊ ಸ್ಮಾಲರ್ ದ ಕೌಂಟರ್ ಲೈನ್ಸ್ ವಾಟ್ ವಿಲ್ ಹ್ಯಾಪನ್, ದ ಮೋರ್ ಪ್ರಿಸೈಸ್ ದ ಟೆರೇನ್ ರಿಲೀಫ್. ಸ್ಮಾಲ್ ಎಷ್ಟಿತ್ತು ಅಷ್ಟು ನಾವು ಪ್ರಿಸೈಸ್ ಆಗಿರುತ್ತೆ, ರೈಟ್? ಸೊ ಇಟ್ ಈಸ್ ಪ್ರಿಡಿಕ್ಟೆಡ್ ಆನ್ ದ ಪ್ಲಾನ್. ಸೊ ಎಷ್ಟು ಚಿಕ್ಕದಾಗಿರುತ್ತೆ ಅಷ್ಟು ಅಕ್ಯುರೇಟ್ ಆಗಿರುತ್ತೆ, ಪ್ರಿಸೈಸ್ ಪ್ರಿಡಿಕ್ಷನ್ ನಾವು ಮಾಡಬಹುದು, ಗೊತ್ತಾಯ್ತಾ? ಸೊ ಅದನ್ನ ನೀವು ಎಲ್ಲರೂ ಆರಾಮಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೋತೀವಿ. ನೆಕ್ಸ್ಟ್ ಕ್ವಶನ್, ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಕಂಡೀಷನ್ 2 ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್? 2 ಲೈನ್ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗೋದು ಯಾವಾಗ? ಸಿಂಪಲ್ ಆಗಿದೆ, ಅದು ಯಾವಾಗ ಆಗುತ್ತೆ? ಓವರ್ ಹ್ಯಾಂಗಿಂಗ್ ಕ್ಲಿಫ್ ಅಲ್ಲಿ. ಇಲ್ಲಿದ್ದಾಗ ಏನಾಗುತ್ತೆ? ಸ್ಟೀಪ್ ಸ್ಲೋಪು, ಯೂನಿಫಾರ್ಮ್ ಸ್ಲೋಪ್, ಇದಕ್ಕೆಲ್ಲ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ರೈಟ್? ಇದು ಓವರ್ ಹ್ಯಾಂಗಿಂಗ್ ಕ್ಲಿಫ್ ಅಂತ ಇದೆ, ಓವರ್ ಹ್ಯಾಂಗಿಂಗ್ ಕ್ಲಿಫ್ ಅಂತ ಇದಕ್ಕೆ. ನೆಕ್ಸ್ಟ್ ಕ್ವಶನ್, ವಿಚ್ ಆರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಫಾರ್ ಕೌಂಟರ್ ಮ್ಯಾಪ್? ಕೌಂಟರ್ ಮ್ಯಾಪ್ಗೆ ಯಾವುದು ಕರೆಕ್ಟ್ ಆಗಿದೆ ಅಂತ ಕೇಳ್ತಾ ಇರೋದು. ಯಾವುದು ಕರೆಕ್ಟ್ ಆಗಿದೆ? ಫಸ್ಟ್, ಪ್ಯಾರಲಲ್ ಕೌಂಟರ್ ಶೋಸ್ ಯೂನಿಫಾರ್ಮ್ ಸ್ಲೋಪ್. ಈಗ ಕೌಂಟರ್ಸ್ ಪ್ಯಾರಲಲ್ ಆಗಿದ್ರೆ ಏನಾಗುತ್ತೆ? ನೆಕ್ಸ್ಟ್, ವೆರಿ ಕ್ಲೋಸ್ ಕೌಂಟರ್ ಶೋಸ್ ಸ್ಟೀಪ್ ಸ್ಲೋಪ್, ವೆರಿ ಕ್ಲೋಸ್ ಕೌಂಟರ್ ಶೋಸ್ ಫ್ಲಾಟ್ ಏರಿಯಾ, 2 ಕೌಂಟರ್ಸ್ ಎಟ್ ಡಿಫರೆಂಟ್ ಎಲಿವೇಶನ್ ಕಟ್ ಎಟ್ ರೈಟ್ ಆಂಗಲ್. ಇವು 4 ಸ್ಟೇಟ್ಮೆಂಟ್ ಇದೆ. ಈಗ ಇದರಲ್ಲಿ ಕರೆಕ್ಟ್ ಯಾವುದಿದೆ ಅಂತ ಕೇಳ್ತಾ ಇರೋದು.
ಸೊ ಈಗ ಕರೆಕ್ಟ್ ನೀವು ಯಾವ್ದಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡೋಕ್ಕಿಂತ ಮುಂಚೆ ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕೌಂಟರ್ಸ್ ಬಗ್ಗೆ ಗೊತ್ತಿರಬೇಕು. ಏನಿದೆ, ಕೌಂಟರ್ ಲೈನ್ಸ್ ವೆರಿ ಕ್ಲೋಸ್ ಟುಗೆದರ್ ಇಂಡಿಕೇಟ್ ಸ್ಟೀಪ್ ಸ್ಲೋಪ್, ರೈಟ್. ಸೊ ಕೌಂಟರ್ ಸ್ಟೀಪ್ ಸ್ಲೋಪ್ ಇರುತ್ತೆ, ಕರೆಕ್ಟಾ. ಸೊ ಒಂದೇದಂತೂ ಒಂದೇದು ಬಿಡಿ, ವೆರಿ ಕ್ಲೋಸ್ ಕೌಂಟರ್ ಶೋ ಸ್ಟೀಪ್ ಸ್ಲೋಪ್, ಇದು ಕರೆಕ್ಟ್ ಆಗಿದೆ, ಇದು ಒಂದು ಕರೆಕ್ಟ್ ಆಯ್ತು. ಈಗ ಇಫ್ ದೇರ್ ಆರ್ ವೆಲ್ ಫಾರ್ ಅಪಾರ್ಟ್ ಇಂಡಿಕೇಟ್ಸ್ ಜೆಂಟಲ್ ಸ್ಲೋಪ್, ರೈಟ್. ಸ್ವಲ್ಪ ದೂರ ಇದ್ರೆ ಜೆಂಟಲ್ ಸ್ಲೋಪ್ ಇರುತ್ತೆ. ಈಕ್ವಲಿ ಸ್ಪೇಸ್ ಇದ್ರೆ ಏನಾಗುತ್ತೆ, ಯೂನಿಫಾರ್ಮ್ ಸ್ಲೋಪ್ ಇರುತ್ತೆ, ರೈಟ್. ಸೊ ಸೀರೀಸ್ ಆಫ್ ಸ್ಟ್ರೇಟ್ ಪ್ಯಾರಲಲ್ ಅಂಡ್ ಈಕ್ವಲಿ ಸ್ಪೇಸ್ ಕೌಂಟರ್ ರಿಪ್ರೆಸೆಂಟ್ಸ್ ಅ ಪ್ಲೇನ್ ಸರ್ಫೇಸ್, ರೈಟ್. ಅದೇನಾಗುತ್ತೆ ಹೇಳಿ, ಪ್ಲೇನ್ ಸರ್ಫೇಸ್ ಇರುತ್ತೆ. ಟೂ ಕೌಂಟರ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್ ಎಕ್ಸೆಪ್ಟ್ ಇನ್ ದ ಕೇಸ್ ಆಫ್ ಓವರ್ಹ್ಯಾಂಗಿಂಗ್ ಕ್ಲಿಪ್, ಅದು ಗೊತ್ತಿದೆ ನಿಮಗೆ. ಆರ್ ಕೇವ್ ಪೆನೆಟ್ರೇಟಿಂಗ್ ಎ ಹಿಲ್ ಸೈಡ್, ರೈಟ್. ಸೊ ಪ್ಯಾರಲಲ್ ಕೌಂಟರ್ ಶೋಸ್ ಯೂನಿಫಾರ್ಮ್ ಸ್ಲೋಪ್, ಇವೆರಡು ಕರೆಕ್ಟ್ ಆಗಿದೆ, ರೈಟ್. ಇವೆರಡು ಕರೆಕ್ಟ್ ಆಗಿದೆ. ಸೊ ಯಾವ್ದಾಗುತ್ತೆ ಆನ್ಸರ್ ಇದಕ್ಕೆ ಯಾವ್ದಾಗುತ್ತೆ, 1 and 2 is a correct answer for this question. ಗೊತ್ತಾಯ್ತಾ. ವೆರಿ ಕ್ಲೋಸ್ ಕೌಂಟರ್ ಶೋಸ್ ಫ್ಲಾಟ್ ಏರಿಯಾ ಆಗೋದಿಲ್ಲ. ಟೂ ಕೌಂಟರ್ಸ್ ಅಟ್ ಡಿಫರೆಂಟ್ ಎಲಿವೇಶನ್ ಕಟ್ ಅಟ್ ರೈಟ್ ಆಂಗಲ್, ರೈಟ್. ಇದನ್ನು ಆಗೋದಿಲ್ಲ. ನೋಡಿ, ಕೌಂಟರ್ ಲೈನ್ಸ್ ವೆರಿ ಕ್ಲೋಸ್ ಟುಗೆದರ್ ಇಂಡಿಕೇಟ್ ಸ್ಟೀಪ್ ಸ್ಲೋಪ್. ನಾನು ಹೇಳಿರೋ ಪಾಯಿಂಟ್ಸ್ ಎಲ್ಲ ಇಲ್ಲಿದೆ, ನೀವು ನೋಡ್ಕೋಬಹುದು. ಗೊತ್ತಾಯ್ತಾ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಕೌಂಟರ್ ರಿಪ್ರೆಸೆಂಟ್ ಐದರ್ ಹಿಲ್ ಆರ್ ಪೌಂಡ್, ರೈಟ್. ವಿಚ್ ಆಫ್ ದಿ ಫಾಲೋವಿಂಗ್ ಕೌಂಟರ್ ರಿಪ್ರೆಸೆಂಟ್ಸ್ ಐದರ್ ಹಿಲ್ ಆರ್ ಪೌಂಡ್. ಹಿಲ್ ಆದ್ರೂ ಇರ್ಬೋದು, ಪೌಂಡ್ ಆದ್ರೂ ಇರ್ಬೋದು. ಯಾವ್ದಿದೆ ಹೇಳ್ಬೋದಾ, ಸಿಂಪಲ್ ಆಗಿದೆ. ಕೌಂಟರ್ ಹ್ಯಾವಿಂಗ್ ಕಾನ್ಸೆಂಟ್ರಿಕ್ ಸರ್ಕಲ್ ಅಂದ್ರೆ ಯಾವ ತರ, ಈಗ ನೋಡಿ ನಾನು ಇಲ್ಲಿ ಡ್ರಾ ಮಾಡಿ ತೋರಿಸ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಈಗ ಇಲ್ಲೊಂದು ಕೌಂಟರ್ ಇದೆ. ಈ ಕೌಂಟರ್ಗೆ ನಾನು 100 ಅಂತ RL ಕೊಡ್ತೀನಿ, ಇದು ಕೌಂಟರ್ 100. ಸೊ ಈಗ ಮತ್ತೆ ಇನ್ನೊಂದು ಸೇಮ್ ಇದೇ ತರ ಈ ತರ ಇರುತ್ತೆ, 105, ಆಮೇಲೆ 110, ಆಮೇಲೆ ಒಳಗಡೆ ಒಂದು 115. ಸೊ ಈ ತರ ಇರುತ್ತೆ, ರೈಟ್. ಸೊ ಇದರಲ್ಲಿ ಏನಿರುತ್ತೆ, ಕ್ಲೋಸ್ ಕೌಂಟರ್ ವಿತ್ 1 or more ಹೈಯರ್ ವ್ಯಾಲ್ಯೂ ಇನ್ಸೈಡ್ ದ ಲೋವರ್ ಒನ್ ಔಟ್ಸೈಡ್ ಇಂಡಿಕೇಟ್ಸ್ ಎ ಹಿಲ್. ಗೊತ್ತಾಯ್ತಾ. ಸೊ ಇದು ಆಯ್ತು. ಸೊ ಆಮೇಲೆ ನೆಕ್ಸ್ಟ್ ಇನ್ನೊಂದು ಸೇಮು ಇದೇ ತರ ಇದ್ದಾಗ, ಈ ತರ ನಾನು ಮಾಡಿದಾಗ ಇಲ್ಲಿ ಒಳಗಡೆ 85 or 80, 90, 100, 110 ಈ ತರ ಇದ್ದಾಗ ಏನಾಗುತ್ತೆ, ಇದು ಬಂದ್ಬಿಟ್ಟು ಏನಾಗುತ್ತೆ, ಇದು ಡಿಪ್ರೆಷನ್ ಆರ್ ಲೇಕ್. ಇದು ಹಿಲ್, ಇದು ಡಿಪ್ರೆಷನ್. ಗೊತ್ತಾಯ್ತಾ. ಸೊ ಎರಡನ್ನ ನೀವು ನೆನ್ಪಿಟ್ಕೋಬೇಕು. ಬಟ್ ಇಲ್ಲಿ ಕೌಂಟರ್ ಹ್ಯಾವಿಂಗ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್, ವಿಚ್ ಆಫ್ ದಿ ಫಾಲೋವಿಂಗ್ ಕೌಂಟರ್ ರಿಪ್ರೆಸೆಂಟ್ಸ್ ಐದರ್ ಹಿಲ್ ಆರ್ ಪೌಂಡ್, ರೈಟ್. ಡಿಫರೆಂಟ್ ಸರ್ಕಲ್ಸ್ ಇರುತ್ತೆ ಒಳಗಡೆ, ಹೈಯರ್ ಆರ್ ಲೋವರ್ ವ್ಯಾಲ್ಯೂಸ್ ಇದ್ದಾಗ. ಸೊ ಪೌಂಡ್ ಆರ್ ಹಿಲ್ ಅಂತ ನಾವು ಅನ್ಬೋದು. ಗೊತ್ತಾಯ್ತಾ. ನೋಡಿ, ಸ್ವಲ್ಪ ಟ್ವಿಸ್ಟ್ ಇದೆ ಕ್ವಶನ್ ಅಲ್ಲಿ, ಡೈರೆಕ್ಟ್ ಆಗಿಲ್ಲ. ನೆಕ್ಸ್ಟ್, ವಿಚ್ ಮೆಥಡ್ ಆಫ್ ಕೌಂಟರಿಂಗ್ ಇಸ್ ಮೋಸ್ಟ್ ಸೂಟಬಲ್ ಫಾರ್ ಹಿಲ್ಲಿ ಟೆರೆನ್ಸ್. ಸೊ ಇದು ಐ ಥಿಂಕ್ ಈ ಕ್ವಶನ್ ಆಲ್ರೆಡಿ ಆಗಿದೆ. ಹಿಲ್ಲಿ ಟೆರೆನ್ಗೆ ಯಾವ ಕ್ವಶನ್ ಆಗುತ್ತೆ, ಇದು ಬಂದ್ಬಿಟ್ಟು ಟ್ಯಾಕೋಮೆಟ್ರಿ ಆಗುತ್ತೆ. ಬಟ್ ಮೆಥಡ್ ನೀವು ಓದಿರ್ಲಿಲ್ಲ, ಸೊ ಮೆಥಡ್ ಒಂದ್ಸಲ ನೋಡ್ಕೊಂಡ್ ಬಿಡೋಣ, ಮೆಥಡ್ ಏನಿದೆ. ಸೊ ಈಗ ಟ್ಯಾಕೋಮೆಟ್ರಿಕ್ ಮೆಥಡ್ ಅಂದ್ರೆ ಹಿಲ್ಲಿ ಟೆರೆನ್ ಅಲ್ಲಿ ಟ್ಯಾಕೋಮೆಟ್ರಿ ಮೆಥಡ್ ಯೂಸ್ ಮಾಡ್ತೀವಿ. ಇನ್ ಟ್ಯಾಕೋಮೆಟ್ರಿ ಮೆಥಡ್ ಥೆಡೋಲೈಟ್ ಫಿಟೆಡ್ ವಿತ್ ಸ್ಟಡಿಯಾ ಡಯಾಫ್ರಾಮ್. ಸ್ಟಡಿಯಾ ಅಂದ್ರೆ ಏನ್ ಗೊತ್ತಾ, ಈ ಮೂರದು ರೀಡಿಂಗ್ಸ್ ತೊಗೊಳೋದು, ಅಪ್ಪರ್, ಮಿಡಲ್ ಅಂಡ್ ಬಾಟಮ್. ಈ ಮೂರದು ರೀಡಿಂಗ್ ತೊಗೊಂಡ್ಬಿಟ್ಟು ಸ್ಟಾಫ್ ಇಂಟರ್ಸೆಪ್ಟ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮತ್ತೆ ಇದ್ರದ್ದು ಸೆಂಟರ್ ಇಟ್ಕೊಂಡು ಇಲ್ಲಿವರೆಗೆ, ರೈಟ್, ಲೈನ್ ಆಫ್ ಸೈಟ್ ವರೆಗೆ ಏನ್ ರೀಡಿಂಗ್ ಇರುತ್ತೆ ಅದನ್ನ ವರ್ಟಿಕಲ್ ಡಿಸ್ಟೆನ್ಸ್ ಅಂತ ಅಂತೀವಿ, ಅದನ್ನ ಕ್ಯಾಲ್ಕುಲೇಟ್ ಮಾಡೋದು. ಸೊ ದಟ್ ಸ್ಟಾಫ್ ರೀಡಿಂಗ್ಸ್ ಅಗೇನ್ಸ್ಟ್ ಆಲ್ 3 hairs ಮೇ ಬಿ ಟೇಕನ್. ಅದೇ ನಾನು ಹೇಳೋದು. ಲೈನ್ ಆಫ್ ಸೈಟ್ ಕ್ಯಾನ್ ಬಿ ಮೇಕ್ ಇನ್ಕ್ಲಿನೇಷನ್ ವಿತ್ ದ ಹಾರಿಜಾಂಟಲ್, ದಸ್ ಇನ್ಕ್ರೀಸಿಂಗ್ ದ ರೇಂಜ್ ಆಫ್ ಇನ್ಸ್ಟ್ರೂಮೆಂಟ್ ಅಬ್ಸರ್ವೇಷನ್. ಮಾಡ್ಬಿಟ್ಟು ಇದು ಡಿ ಇದೆ, ಇದು ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಸೊ ಇದನ್ನ ಟ್ಯಾಕೋಮೆಟ್ರಿಕ್ ಮೆಥಡ್ ಅಂತ ಅಂತೀವಿ, ರೈಟ್. ಕ್ರಾಸ್ ಸೆಕ್ಷನಲ್ ಮೆಥಡ್ ಅಲ್ಲಿ ಏನಾಗುತ್ತೆ, ಕ್ರಾಸ್ ಸೆಕ್ಷನ್ ಆರ್ ರನ್ ಟ್ರಾವರ್ಸ್ ಟು ಸೆಂಟ್ರಲ್ ಲೈನ್ ಆಫ್ ದ ರೋಡ್. ಸೊ ಇದು ಕ್ರಾಸ್ ಸೆಕ್ಷನ್ ಮೆಥಡ್ ನಾವು ರೋಡ್ಗೆ ಯೂಸ್ ಮಾಡ್ತಿರ್ತಾನೆ. ಸೊ ಈಗ ಇದು ಸೆಂಟ್ರಲ್ ಲೈನ್ ಈ ತರ ಇರುತ್ತೆ. ರೈಲ್ವೆ ಆರ್ ಕೆನಲ್, ದ ಮೆಥಡ್ ಇಸ್ ಮೋಸ್ಟ್ ಸೂಟಬಲ್ ಫಾರ್ ರೈಲ್ವೆ ಆರ್ ರೂಟ್ ಸರ್ವೆ. ಹೌದಾ. ಕ್ರಾಸ್ ಸೆಕ್ಷನ್ ಮೆಥಡ್ ಅಂದ್ರೆ ಈ ತರ ನಾವು ತಗೊಂಡ್ಬಿಟ್ಟು ಅದ್ರದ್ದು ಒಂದೊಂದಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಒಂದೊಂದಾಗಿ ಎಷ್ಟೆಷ್ಟು ಕ್ರಾಸ್ ಸೆಕ್ಷನ್ಸ್ ಆಗುತ್ತೆ, ಯಾವ ತರ ಅಪ್ ಡೌನ್ ಆಗ್ತಾ ಇದೆ ಅಂತ ನಾವು ಡ್ರಾ ಮಾಡಬಹುದು, ರೈಟ್. ಡೈರೆಕ್ಟ್ ಮೆಥಡ್, ಇನ್ ಡೈರೆಕ್ಟ್ ಮೆಥಡ್ ಕೌಂಟರ್ ಟು ಬಿ ಪ್ಲಾಟೆಡ್ ಈಸ್ ಆಕ್ಚುಲಿ ಟ್ರೇಸ್ ಆನ್ ದ ಗ್ರೌಂಡ್ ಅಲ್ಲಿ ಟ್ರೇಸ್ ಮಾಡ್ತೀವಿ. ಓನ್ಲಿ ದೋಸ್ ಪಾಯಿಂಟ್ಸ್ ಆರ್ ಸರ್ವ್ಡ್ ವಿಚ್ ಹ್ಯಾಪನ್ ಟು ಬಿ ಪ್ಲಾಟೆಡ್. ಆಯ್ತಾ. ಯಾವ ಪಾಯಿಂಟ್ಸ್ ನಾವು ಸರ್ವ್ ಮಾಡ್ತೀವಿ,
ಯಾವುದು ನಾವು ಪ್ಲಾಟ್ ಮಾಡೋದಿದೆ ಅದನ್ನೇ ಅಲ್ಲಿ ನಾವು ಪ್ಲಾಟ್ ಮಾಡಿ ತೋರಿಸ್ತೀವಿ. ಆಫ್ಟರ್ ಹ್ಯಾವಿಂಗ್ ಸರ್ವೈವ್ ದೋಸ್ ಪಾಯಿಂಟ್ ದೇ ಆರ್ ಪ್ಲಾಟೆಡ್ ಅಂಡ್ ಕೌಂಟರ್ಸ್ ಆರ್ ಡ್ರಾನ್ ಥ್ರೂ ದೆಮ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲೂ ಒಂದು ಏನೋ ಒಂದು ಡ್ಯಾಮ್ ಇದೆ. ಸೊ ನಮಗೆ ಇಷ್ಟು ಪಾಯಿಂಟ್ಸ್ ಬೇಕಾಗಿದೆ, ಇಷ್ಟು ಏರಿಯಾ ಬೇಕಾಗಿದೆ. ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್, ಇಲ್ಲೊಂದು. ಸೊ ಸೇಮ್ ಇದೇ ತರ ಇಲ್ಲೊಂದು, ಆಮೇಲೆ ಇಲ್ಲೊಂದು ಈ ತರ ಮಾಡೋದಷ್ಟೇ, ರೈಟ್. ಸೊ ದಿಸ್ ಮೆಥಡ್ ಇಸ್ ವೆರಿ ಸ್ಲೋ ಅಂಡ್ tedious and it is used for small area where great accuracy is required. ನೀವೆಲ್ಲರೂ ಎಕ್ಸ್ಟೆನ್ಸಿವ್ ಸರ್ವೆ ಕ್ಯಾಂಪ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ರೈಟ್. ಕೌಂಟರ್ನ ಯಾವ ತರ ಡ್ರಾ ಮಾಡೋದು, ಯಾವ ತರ RLs ನ ಕ್ಯಾರಿ ಮಾಡ್ತೀವಿ, ಯಾವ ತರ ಮಾಡಬೇಕು ಅಂತ ಗೊತ್ತಾಯ್ತಾ. ಸೊ ಅದನ್ನ ನೀವು ನೆನ್ಸ್ಕೊಂಡ್ರೆ ಇದು ಈಸಿ ಆಗುತ್ತೆ. ಸ್ಕ್ವೇರ್ ಮೆಥಡ್ ಅಂತ ಬರುತ್ತೆ ಇನ್ನೊಂದು. ದಿಸ್ ಮೆಥಡ್ ಇಸ್ ಯೂಸ್ ವೆನ್ ದ ಏರಿಯಾ ಟು ಬಿ ಸರ್ವ್ಡ್ ಇಸ್ ವೆರಿ ಸ್ಮಾಲ್ ಅಂಡ್ ಗ್ರೌಂಡ್ ಇಸ್ ನಾಟ್ ವೆರಿ ಮಚ್ ಅಂಡುಲೇಟಿಂಗ್. ಗ್ರೌಂಡ್ ತುಂಬಾ ಅಂಡುಲೇಟಿಂಗ್ ಇಲ್ಲ, ಫ್ಲಾಟ್ ಗ್ರೌಂಡ್ ಇದೆ, ರೈಟ್. ಆ ತರ ಇದ್ದಾಗ ಈ ಸ್ಕ್ವೇರ್ ಮೆಥಡ್ ನ ಯೂಸ್ ಮಾಡ್ತೀವಿ. ದ ಏರಿಯಾ ಟು ಬಿ ಸರ್ವ್ಡ್ ಇಸ್ ಡಿವೈಡೆಡ್ ಇಂಟು ನಂಬರ್ ಆಫ್ ಸ್ಕ್ವೇರ್ಸ್. ನಾನು ಹೇಳಿದ್ದೆ ಆಲ್ರೆಡಿ, ಈ ತರ ಒಂದು ಬಾಕ್ಸ್ ಅಲ್ಲಿ ನಂಬರ್ ಆಫ್ ಸ್ಕ್ವೇರ್ಸ್ ನ ತಗೋತೀವಿ. ಈ ಸ್ಕ್ವೇರ್ಸ್ ಏನಿರುತ್ತೆ ಹೇಳಿ, ಡಿಫ್ರೆಂಟ್ RLs ಇರುತ್ತೆ. ಇದು ಸೆಂಟ್ರಲ್ ಲೈನ್ ಇದ್ರೆ ಇದು 98, ಇದು 97, ಇದು 96, ಮುಂದೆ 99, 100, 105 ಈ ತರ ಇರುತ್ತೆ. ಸೇಮ್ ಈ ಕಡೆನೂ ಇರುತ್ತೆ. ಸೊ ಇದು ಒಂದೊಂದು ಸ್ಕ್ವೇರ್ಗೆ ಇದು ಕೌಂಟರ್ ಇಂಟರ್ವಲ್ ಅಂತ ಅಂತೀವಿ, ರೈಟ್. ಸೊ ಈ ತರ ಮಾಡೋದು ಸ್ಕ್ವೇರ್ ಮೆಥಡ್ ಫಾರ್ ಕೌಂಟರಿಂಗ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಫೀಚರ್ ಈಸ್ ಶೋನ್ ಬೈ ದ ಪ್ಯಾರಲಲ್ ಕೌಂಟರ್ ಲೈನ್ಸ್. ಒಂದು ಪ್ಯಾರಲಲ್ ಕೌಂಟರ್ ಲೈನ್ಸ್ಗೆ ನಾವು ಯಾವ್ದರಿಂದ ಶೋ ಮಾಡ್ತೀವಿ, ರೈಟ್. ಅದನ್ನ ಯೂನಿಫಾರ್ಮ್ ಶೇಪ್ ಇಂದ ನಾವು ಐಡೆಂಟಿಫೈ ಮಾಡ್ತೀವಿ. ಓಕೆ, ಗೊತ್ತಾಯ್ತಾ? ಯೂನಿಫಾರ್ಮ್ ಶೇಪ್ ಸ್ಲೋಪ್ ಇಂದ. ಸೊ ಇಲ್ಲಿಗೆ ಇವತ್ತಿನ ಈ ಕ್ಲಾಸು ಮುಗಿತು, ಮತ್ತೆ ಸರ್ವೆ MCQ ಕ್ಲಾಸು ಮುಗಿಸಿದ್ದೀವಿ. ಎಲ್ಲರಿಗೆ ಕ್ಲಾಸ್ ಯಾವ ತರ ಅನ್ನಿಸ್ತು ದಯವಿಟ್ಟು ನೋಡ್ಬಿಟ್ಟು ಒಂದು ಕಮೆಂಟ್ ಮಾಡಿ, ರೈಟ್. ನೀವು ಕಮೆಂಟ್ ಮಾಡಿದ್ರೆ ನಮಗೂ ಗೊತ್ತಾಗುತ್ತೆ, ಆಯ್ತಾ, ಯಾವ ತರ ಇನ್ನೂ ಕ್ಲಾಸಸ್ ಮಾಡಬೇಕು ಅಂತ. ಇದಿಷ್ಟು ಹೇಳ್ಬಿಟ್ಟು ಇವತ್ತಿನ ಕ್ಲಾಸ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.